ಗುಡ್ ಈವ್ನಿಂಗ್, ಮೈ ಸೆಲ್ಫ್ ಇಪ್ಸಿತಾ. ಐ ಆಮ್ ಫ್ರಮ್ ಝೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನನ್ನ ಪ್ರಶ್ನೆ ಏನಂದರೆ, ನಮ್ಮ ದೇಶ ತುಂಬ ಮುಂದುವರೆದಿದೆ ಅಂತ ನಾವು ಹೇಳ್ತೀವಿ. ಆದರೆ ಪ್ರತಿದಿನ ನ್ಯೂಸಿನಲ್ಲಿ ಕರೆಂಟಿನಿಂದ ಲೈನ್ಮ್ಯಾನ್ಗಳ ಸಾವನ್ನು ನೋಡಿದಾಗ ನಮಗೂ ಬೇಜಾರಾಗುತ್ತೆ, ಎಲ್ಲರಿಗೂ ಬೇಜಾರಾಗುತ್ತೆ. ಈ ಲೈನ್ಮ್ಯಾನ್ಗಳಿಗೆ ಏನು ರಕ್ಷಣೆ ಇಲ್ವಾ? ಮುಂದುವರೆದಂತಹ ದೇಶ, ವಿದ್ಯುತ್ ಇಲಾಖೆ, ಲೈನ್ಮ್ಯಾನ್ಗಳಿಗೆ ರಕ್ಷಣೆ ಯಾವ ರೀತಿ? ನ್ಯೂಸ್ ಮೇಲೆ ನ್ಯೂಸ್ ಆಗ್ತಿರುತ್ತೆ. ಖಂಡಿತ ರಕ್ಷಣೆ ಇರುತ್ತೆ. ಆದರೆ ಅವರು ಆ ಸಂದರ್ಭದಲ್ಲಿ ತೆಗೆದುಕೊಂಡ ಕೆಲವು ನಿರ್ಧಾರಗಳು, ತೀರ್ಮಾನಗಳು ಮತ್ತು ಪರಿಸ್ಥಿತಿ, ರಕ್ಷಣೆ ಇದ್ದರೂ ಸಹಿತ ಕೂಡ ಕೆಲವು ಅಪಘಾತಗಳು ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಆ ಘಟನೆ ನಡೆಯುತ್ತೆ ಅನ್ನೋದ್ರಿಂದ ರಕ್ಷಣೆ ಅಂತೂ ಇರುತ್ತೆ. ಇನ್ನು ಸಾಮಾಜಿಕ ರಕ್ಷಣೆಗಳಾದ ಅವರಿಗೆ ಇನ್ಶೂರೆನ್ಸ್ ಇರ್ಬೋದು, ಮತ್ತು ಅವರ ಮಕ್ಕಳು ಅಥವಾ ಬೇರೆಯವರಿಗೆ ನೌಕರಿ ಕೊಡುವುದು ಅದು ಇದೆಯಮ್ಮ. ಸರ್, ಲೈನ್ಮೆನ್ಗಳಿಗೆ ಒಂದು ವಿಶೇಷವಾದಂಥ ಯೋಜನೆ ಮಾಡಿ ಸರ್. ಅವ್ರನ್ನೇ ಕೂರಿಸ್ಕೊಂಡು ಈ ಥರದೊಂದು ದೊಡ್ಡ ಅಭಿಯಾನ ಮಾಡಬೇಕಲ್ಲ ಸರ್? ಖಂಡಿತವಾಗಿ. ನಾವು ಕಳೆದ 2 ದಿನಗಳಲ್ಲಿ ಸುಮಾರು 1000 ಜನ ಲೈನ್ಮ್ಯಾನ್ಗಳನ್ನು ಅವ್ರಿಗೆ ಇಂಟ್ರಾಕ್ಷನ್, ನೇರ ನಮ್ಮ ಮತ್ತು ಅವರ ನಡುವೆ ಇಂಟ್ರಾಕ್ಷನ್ ಬಂದಾಗ ಕೆಲವೊಂದು ಸಮಸ್ಯೆಗಳಿದೆ. ಸೇಫ್ಟಿ PPE ಕಿಟ್ ಕೊಡ್ತಾ ಇಲ್ಲ, ಕೆಲವೊಂದು ಐಟಮ್ಸ್ ಸಪ್ಲೈ ಆಗೋದಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕೋಆರ್ಡಿನೇಷನ್ ಬಿಟ್ವೀನ್ ದ ಆಫೀಸರ್ ಆ್ಯಂಡ್ ದಿ ಲೈನ್ಮ್ಯಾನ್, ಎಕ್ಸಿಕ್ಯೂಟರ್. ಅವ್ರ ಕೋಆರ್ಡಿನೇಷನ್ ಆದ ಮೈಂಡ್ ಸೆಟ್ ಆಫ್ ದ ಡೇ. ಆತ ಆಗಲೇ ತಾವು ಹೇಳಿದ್ರಿ, ಮನೆಯಿಂದ ಹೋಗಿ ಬರ್ತೀನಿ ಬಾಯ್ ಅಂತಾನೆ, ಬರೋದೇ ಇಲ್ಲ ಅಂತೇಳಿ. 100ಕ್ಕೆ 100 ಸತ್ಯ. ಆ ಥರ ಘಟನೆ ನಡೆದಿದೆ, ಮತ್ತು ವಿಧಿಲಿಖಿತ. ಬಟ್ ತಾವಂತೂ ಅದನ್ನು ಸಿದ್ಧಪಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಈ ಥರದ ಯೋಜನೆಗಳು ಇಟ್ಕೊಂಡು? ಈ ಪ್ರಶ್ನೆ ಯಾರಮ್ಮ ಕೇಳಿದ್ದು? ನಿಮ್ಮ ಹೆಸರೇನಮ್ಮ? ಓಕೆ, ಆ್ಯಕ್ಚುಲಿ ನೀವು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈ ಪ್ರಶ್ನೆಗೆ ನಾವು ತುಂಬ ಸಾರಿ ಹೇಳ್ತಾನೆ ಇರ್ತೀವಿ. ಎಲೆಕ್ಟ್ರಿಕಲಿ ಡೆಡ್ ಝೋನ್ ಅಂತ ಒಂದು ಇರುತ್ತೆ ನಮ್ಮ ಎಲೆಕ್ಟ್ರಿಕಲ್ ವರ್ಡಿಂಗ್ಸಲ್ಲಿ. ಎಲೆಕ್ಟ್ರಿಕಲ್ ಡೆಡ್ ಝೋನ್ ಅಂತ ಒಂದು ಕ್ರಿಯೇಟ್ ಮಾಡ್ಕೋಬೇಕು. ಯಾವುದೇ ಒಬ್ಬ ಎಲೆಕ್ಟ್ರಿಸಿಟಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಫಸ್ಟು ಡೆಡ್ ಝೋನ್ನ ಕ್ರಿಯೇಟ್ ಮಾಡ್ಕೋಬೇಕು. ಆನ್ ಈದರ್ ಸೈಡ್ ಆಫ್ ದ ಲೈನು ಅದನ್ನು ಮಾಡಿ ಅರ್ತ್ ಮಾಡಿಕೊಂಡು, ಸೊ ಯಾವುದೇ ಕಡೆಯಿಂದನೂ ಎಲೆಕ್ಟ್ರಿಸಿಟಿ ಫ್ಲೋ ಆಗಬಾರ್ದು ಅನ್ನೋದೊಂದು ಕನ್ಫರ್ಮ್ ಮಾಡಿಕೊಂಡು ಆ ಏರಿಯಾದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಕೆಲವು ಸಾರಿ ಸಾಹೇಬ್ರು ಹೇಳ್ದಂಗೆ ಸಿಚುವೇಶನ್ಸು ಆ ಥರ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂದರೆ, ನಾನು ಡೆಡ್ ಝೋನ್ ಕ್ರಿಯೇಟ್ ಮಾಡಬೇಕಂದ್ರೆ ಆ ಏರಿಯಾಗೆ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಕರೆಂಟ್ ಕಟ್ ಮಾಡಬೇಕಾಗತ್ತೆ ಅನ್ನೋ ಒಂದು ಮನವರಿಕೆ ಅವ್ರ ತಲೆ ಮೇಲಿದ್ದು ಆ ಡೆಡ್ ಝೋನ್ ಕ್ರಿಯೇಟ್ ಮಾಡ್ಕೊಳ್ದೇನೆ ಕರ್ತವ್ಯ ನಿರ್ವಹಿಸಿದ್ರೆ ಈ ಥರ ಅವಘಡಗಳು ಆಗೋದು ಸರ್ವೇ ಸಾಮಾನ್ಯವಾಗಿ ನಾವು ಕಂಡಿರುವಂಥದ್ದು. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಸರ್, ಮೈಸೆಲ್ಫ್ ಸೃಜನಯಂ ಫ್ರಮ್ ಶ್ರೀ ಅನುಪಮಾ ವಿದ್ಯಾಮಂದಿರ್. ನಿಮ್ಮ ಇಲಾಖೆಯಿಂದನೇ ಪರ್ಮಿಟ್ ಕೊಟ್ಟಿರ್ತೀರಲ್ಲ, ಅವ್ರ ಕೈಲಿಂದನೇ ಕೆಲಸ ಮಾಡಿಸ್ತೀರಲ್ಲ, ಏನಕ್ಕೆ? ಆ್ಯಕ್ಚುಲಿ ನಾವು ಹೇಳೋದು ಯಾವಾಗಲೂ ಅದೇ, ನಮ್ಮ ಇಲಾಖೆಯಿಂದ ಯಾರು ಪರ್ಮಿಟ್ ತಗೊಂಡಿರ್ತಾರೋ ಅವರೇ ಕೆಲಸ ಮಾಡಬೇಕು ಅಂತಲೇ ನಮ್ಮ ರೂಲ್ ಹೇಳೋದು, ನಾವು ಹೇಳೋದು ಕೂಡ. ಸಮ್ಟೈಮ್ಸ್ ಎಕ್ಸಿಜೆನ್ಸಿ ಕೇಸ್ಗಳಲ್ಲಿ, ಈಗ ನೀನೇ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬಲ್ಬ್ ಸುಟ್ಟೋಗಿದ್ರೆ ನೀನು ಪರ್ಮಿಟ್ ಹೋಲ್ಡರ್ಸ್ನ ಕರೆದು ಬಲ್ಬ್ ಚೇಂಜ್ ಮಾಡಲ್ಲ. ಇಟ್ಸ್ ಎ ಎಕ್ಸಿಜೆನ್ಸಿ ಕೇಸ್, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಅವಾಗ ಏನು ಮಾಡ್ತೀಯಾ? ನೀನೇ ಹೋಗಿ ಬಲ್ಬ್ ಚೇಂಜ್ ಮಾಡಿಬಿಡ್ತೀಯ. ಸೊ ಈ ಥರ ಕೆಲವು ವಿಷಯಗಳಲ್ಲಿ ಮಾಡ್ಕೊಳ್ಳೋದ್ರು ನೋ ಪ್ರಾಬ್ಲಮ್. ಅದೇ ರೀತಿ ಕೆಲವು ಕಡೆ ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂದರೆ ನಾನೇ ಹೋಗಿ ಸ್ಕ್ರೂ ಡ್ರೈವರ್ ತಗೊಂಡು ಓಪನ್ ಮಾಡಿ ಲೈನ್ನ ಏನೇನೋ ಮಾಡೋಕ್ಕೆ, ಯು ಫಿಡಲ್ ವಿತ್ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್. ಆವಾಗ ಇಂಥ ಅಪಘಾತಗಳು ಆಗ್ತವೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Myself Chaitanya from Acharya Gurukula Vidya Kendra. My question is, ಹಳ್ಳಿ ಕಂಬಗಳಲ್ಲಿ ಕರು ಮತ್ತು ಹಸುನೆಲ್ಲ ಕಟ್ಟಾಕಿರ್ತಾರೆ. ಮಳೆ ಬಂದಾಗ ಕರೆಂಟ್ ಕಂಬದಿಂದ ಲೈಟ್ ಪಾಸ್ ಆಗಲ್ವಾ? ಒಳ್ಳೆ ಪ್ರಶ್ನೆ ನಮ್ಮ. ಆ್ಯಕ್ಚುಲಿ ಕಂಬಗಳಿಗೆ ನಾವು ಇದನ್ನು ಕಟ್ಟಬಾರ್ದು ಅಂತಲೇ ಒಂದು ಸ್ಕಿಟ್ ಮಾಡಿದ್ದೀವಿ. ಕಟ್ಟಿದ್ರೆ ಏನಾಗುತ್ತೆ ಅನ್ನೋದನ್ನು ಅದನ್ನು ಹೇಳಿದ್ದೀವಿ. ಕಂಬಗಳಿಗೆ ಯಾವುದೋ ಪ್ರಾಣಿಗಳನ್ನಾಗಲಿ ಏನು ಕಟ್ಟಬಾರ್ದು. ಈವನ್ ಕಂಬಗಳಿಗೆ ಇದು ಕಟ್ಬಿಟ್ಟು ತಂತಿ ಕಟ್ಬಿಟ್ಟು ಬಟ್ಟೆ ಒಣಗಾಕ್ತಾರಲ್ಲ, ಅದನ್ನು ಕೂಡ ಮಾಡಬಾರ್ದು. ಯಾವುದೇ ಒಂದು ಟೈಮಲ್ಲಿ ಎಲೆಕ್ಟ್ರಿಸಿಟಿ, ಐ ಟೋಲ್ ಯು ನೋ, ಇನ್ವಿಸಿಬಲ್ ಡಿಮನ್ ಅಂತ ಏನು ಹೇಳ್ತೀವಿ, ನಮಗೆ ಕಣ್ಣು ಕಾಣೋದಿಲ್ಲ. ಅದ್ರಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಸೊ ನಿಮಗೆ ಗೊತ್ತಾದರೆ ತಾನೇ ಅದರಲ್ಲಿ ಇದಕ್ಕೆ ಬಟ್ಟೆ ಹಾಕೋಕ್ಕೆ ಹೋಗೋದು, ಇಲ್ಲ
ಪ್ರಾಣಿಗಳಿಗೆ ಏನು ಗೊತ್ತಾಗುತ್ತೆ? ಸೊ ಅದಕ್ಕೋಸ್ಕರ ಅದು ಕರೆಂಟ್ಗೆ ಕಂಬಗಳಿಗೆ ಕಟ್ಟಬೇಡಿ ಅಂತ ನಮ್ಮ ಒಂದು ಅಭಿಯಾನದಲ್ಲಿ ಹೇಳ್ತಾ ಇರ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಸು ಕರು ಅಲ್ಲ, ಮನುಷ್ಯರು ಅಲ್ಲ, ಯಾರೂ ಕೂಡ ಹತ್ರಕ್ಕೆ ಹೋಗಬಾರ್ದು ಅಂತ ಫೈನಲ್ ಆನ್ಸರ್. ಗುಡ್ ಈವ್ನಿಂಗ್ ಸರ್, ನನ್ನ ಹೆಸರು ಸಂಜನಾ ಅಂತ. ನಾನು ಶ್ರೀನುಪಮ ವಿದ್ಯಾಮಂದಿರಲ್ಲಿ ಓದ್ತಿದ್ದೀನಿ. ಕೆಲವೊಂದು ಸರಿ ಜೋರಾಗಿ ಮಳೆ ಬರಬೇಕಾದ್ರೆ ಟ್ರಾನ್ಸ್ಫಾರ್ಮರ್ಸ್ ಇದ್ದಕ್ಕಿದ್ದಾಗೆ ಬ್ಲಾಸ್ಟ್ ಆಗುತ್ತೆ. ಇದನ್ನ ಮುನ್ನೆಚ್ಚರಿಕೆ ತಗೊಳಕ್ಕಾಗಲ್ವಾ? ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದರೆ ಒಳ್ಳೆಯದು. ಏನಕ್ಕೆ ಅಂದರೆ ಅದು ಟ್ರಾನ್ಸ್ಫಾರ್ಮರ್ ಅಂದರೆ ಟ್ರಾನ್ಸ್ಫಾರ್ಮರ್ ಇಸ್ ನಥಿಂಗ್ ಬಟ್ ಒಂದು ವೋಲ್ಟೇಜ್ನ ಇನ್ನೊಂದು ವೋಲ್ಟೇಜ್ಗೆ ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ. ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಟ್ರಾನ್ಸ್ಫಾರ್ಮರ್. ಓಕೆ, ಮಳೆಗಾಲದಲ್ಲಿ ಏನಾಗುತ್ತೆ, ಈ ಲೈಟ್ನಿಂಗ್ ಅಂತ ಏನು ನಾವು ಮಿಂಚು ಅಂತ ಏನು ಕೇಳಿರ್ತೀವಿ, ಆ ಮಿಂಚಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವೋಲ್ಟೇಜು ಉತ್ಪತ್ತಿ ಆಗುತ್ತೆ. ಅಂಥ ವೋಲ್ಟೇಜು ಡೈರೆಕ್ಟಾಗಿ ಟ್ರಾನ್ಸ್ಫಾರ್ಮರ್ಗೆ ಫೀಡ್ ಆದರೆ ಸೊ ಅದು ಇಟ್ ಈಸ್ ಲಿಮಿಟೆಡ್, ಮೇ ಬಿ 11 kV to 433 ಆ ಥರ ಏನೋ ಒಂದು ಈಕ್ವೇಷನ್ ಮಾಡಿ ಟ್ರಾನ್ಸ್ಫಾರ್ಮರ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸಪೋಸ್ ಡೈರೆಕ್ಟಾಗಿ 400 kV ಬಂದು ಟ್ರಾನ್ಸ್ಫಾರ್ಮರ್ ಒಳಗಡೆ ಇದಾದರೆ ಅಂಥ ಟೈಮಲ್ಲಿ ಇಟ್ ಕೆನಾಟ್ ವಿತ್ ಸ್ಟ್ಯಾಂಡ್. ಅಂಥ ಟೈಮಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಬರ್ಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. Got it? One last question. ಕಡೆ ಪ್ರಶ್ನೆ ಇನ್ನೊಂದಿದೆ ಸರ್. ಕಡೆ ಪ್ರಶ್ನೆ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಈಗ ಬೆಂಗಳೂರು ಸುಮಾರು ಓಲ್ಡ್ ಬಿಲ್ಡಿಂಗ್ಸ್ ಇದೆ. ಮಳೆಗಾಲದಲ್ಲಿ ಏನಾಗುತ್ತೆ, ನಾವು ನಡ್ಕೊಂಡು ಹೋಗ್ಬೇಕಾರೆ ಅಥವಾ ಮೆಟ್ಲೆತ್ಬೇಕಾದ್ರೆ ಗೋಡೆ ಮೇಲೆ ಕೈ ಇಕ್ತೀವಿ, ಗೋಡೆಯಿಂದ ಪವರ್ ಪಾಸ್ ಆಗ್ತಾ ಇರುತ್ತೆ. ಅವಾಗ ಏನು ಮಾಡ್ಬೋದು ನಾವು? ಸರ್, ಎಲ್ಲದಕ್ಕೂ ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ ಸರ್. ಆ ಮನೆಯಲ್ಲಿರೋ ವೈರಿಂಗ್ ಇನ್ಸುಲೇಷನ್ ಫೇಲ್ಯೂರ್ ಆಗಿರ್ಬೋದು. ನೀವೇನು 2-3 ತಂತಿ ಎಳೆದಿರ್ತಾರಲ್ಲ ಮನೆ ಗೋಡೆ ಒಳಗಡೆ ಎಲ್ಲ, ಅದು ಇನ್ಸುಲೇಷನ್ ಇಲಿಗಳು ಅಥವಾ ಯಾವುದಾದ್ರು ರೋಡೆಂಟ್ಸ್ ಒಳಗಡೆ ಹೋಗ್ಬಿಟ್ಟು ಇನ್ಸುಲೇಷನ್ ಕಟ್ಟಾಗಿ ಎಲೆಕ್ಟ್ರಿಸಿಟಿ ಲೀಕೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಮಳೆ ನೀರು ಹೋಗು ಆ ಗೋಡೆ ಪೂರ್ತಿ ಎನರ್ಜೈಸ್ ಆಗಿರುತ್ತೆ ಸರ್. ಸೊ ಅಂಥ ಸಂದರ್ಭಗಳಲ್ಲಿ ನೀವು ನಿಯತಕಾಲಿಕವಾಗಿ ವರ್ಷಕ್ಕೋ 2 ವರ್ಷಕ್ಕೊಂದು ಸಾರಿ ವೈರಿಂಗ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಯಾವುದು ನೋ ಎಲೆಕ್ಟ್ರಿಕಲ್ ಲೀಕೇಜ್ ಅಂತೇಳಿ ಪ್ರೂವ್ ಮಾಡ್ಕೋಬೇಕು ಸರ್. ಅಲ್ಲ ಸರ್, ಅದು ನಮ್ಮನೆ ಆದರೂ ಪರವಾಗಿಲ್ಲ. ಇವಾಗ ಬೇರೆ ಅಕ್ಕಪಕ್ಕದ ಇದು ಮನೆಯಲ್ಲಿ ಅಂದರೆ ನಾವು ಫುಟ್ಪಾತ್ ಮೇಲೆ ಹೋಗ್ಬೇಕಾದ್ರೆ ಮಳೆ ಬರ್ತಾ ಇರುತ್ತೆ. ಮಳೆ ಬರ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ನಾವು ಅಪ್ಪಿತಪ್ಪಿ ಗೋಡೆ ಮೇಲೆ ಇದು ಬೇರೆ ಹೊರಗಡೆ ಹೋದಾಗ ಬೇರೆ ಯಾವ್ದಾದ್ರು ಬಿಲ್ಡಿಂಗ್ ಮುಟ್ಟಿದ್ರೆ ಅದರಲ್ಲಿ ಆ ಥರದ ಸಮಸ್ಯೆ ಇದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ? ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು. ಒಂದು ಆಮೇಲೆ ಎಲ್ಲಿ ಕೂಡ ಇದೇ ಪ್ರಿನ್ಸಿಪಲ್, ಲೀಕೇಜ್ ಹಾಗೇ ಆಗಿರುತ್ತೆ, ಆಗಿರಬಹುದು. ಅಂಥ ಸಂದರ್ಭಗಳಲ್ಲಿ ಮಳೆ ಬಂದಾಗ ವಿದ್ಯುತ್ ಕಂಬಗಳನ್ನು ಮುಟ್ಟೋದಾಗಲಿ ಅಥವಾ ಆ ಥರ ಗೋಡೆಗಳನ್ನು ಮುಟ್ಟೋದೇ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಧನ್ಯವಾದಗಳು ಸರ್. ನಮಸ್ಕಾರ ಸರ್, ನನ್ನ ಹೆಸರು ಬೋರೇಗೌಡ ಅಂತೇಳಿ. ವಿದ್ಯುತ್ ಗುತ್ತಿಗೆದಾರರಿಂದನೇ ಕಾಮಗಾರಿಗಳನ್ನು ಮಾಡಿಸ್ಬೇಕು ಅಂತ ಹೇಳ್ತಿರೋದು ಏನಕ್ಕೆ ಸರ್? ಯಾಕೆಂದರೆ ಸರ್ಕಾರ ವಿದ್ಯುತ್ ಗುತ್ತಿಗೆದಾರರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಸೊ ಅವರು ಒಬ್ಬರು ಟೆಕ್ನಿಕಲ್ ಸೂಪರ್ವೈಸರು ಮತ್ತು ವೈರ್ಮನ್ನ ಇಟ್ಕೊಳ್ಬೇಕು. ಅವ್ರ ಥ್ರೂ ಕೆಲಸ ಮಾಡಿದ್ರೆ, ಆಥರೈಸ್ಡ್ ಪರ್ಸನ್ಸು ಟ್ರೈನ್ಡ್ ಪರ್ಸನ್ಸ್ ಥ್ರೂ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ರೆ ಯಾವಾಗಲೂ ಒಳ್ಳೆಯದೇ. ಯಾಕೆಂದರೆ ಎಲೆಕ್ಟ್ರಿಕಲ್ ಕೆಲಸ ಮಾಡೋದಕ್ಕಿಂತ ಮುಂಚೆ ಅನ್ಟ್ರೈನ್ಡು ಅಥವಾ ಅನ್ಆಥರೈಸ್ಡ್ ಪರ್ಸನ್ಸ್ ಥ್ರೂ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಇವರಿಗಾದರೆ ಗೊತ್ತಿರ್ತದಲ್ಲ, ಅದರಿಂದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು, ಸೂಪರ್ವೈಸರು, ವೈರ್ಮ್ಯಾನು ಅವ್ರ ಕೈಯಿಂದಲೇ ಮಾಡಿಸ್ಕೊಳ್ಬೇಕು. ಟ್ರೈನ್ಡ್ ಪರ್ಸನ್ಸಿಂದಲೇ ವಿದ್ಯುತ್ ವೈರಿಂಗ್ ಕಾಮಗಾರಿಗಳನ್ನ ನಡೆಸ್ಕೊಳ್ಬೇಕು ಅಂತ ನಮ್ಮ ಇಲಾಖೆ ಅಪೇಕ್ಷೆ ಪಡುತ್ತೆ. ಎಸ್ ಸರ್, ವಿದ್ಯಾರ್ಥಿಗಳ ಮತ್ತು ದೊಡ್ಡ ವಿದ್ಯಾರ್ಥಿಗಳ ಅಷ್ಟು ಪ್ರಶ್ನೆಗಳಿಗೆ ಬಹಳ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇದಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ. ನಾನು ಆಗಲೇ ಹೇಳ್ತಾ ಇದ್ದೆ, ಸಾಮಾಜಿಕ ಕಳಕಳಿ ಇನ್ನೊಂದಷ್ಟು ಕಾರ್ಯಗಳು ಇದೆ ಅಂತ. ನಾವು ಒಳ್ಳೆ ಕೆಲಸ ಮಾಡುವಾಗ ಬೆನ್ ತಟ್ಟುವಂಥ ಒಂದು ಹಸ್ತ ಇದ್ದರೆ, ಒಂದು ಸಪೋರ್ಟಿವ್ ಹ್ಯಾಂಡ್ಸ್ ಇದ್ದಾಗ ಇನ್ನೂ ಹೆಚ್ಚಿನ ರೀತಿ ಕೆಲಸಗಳಾಗ್ತಾ ಹೋಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲ್ಲಿನ ಬೆಸ್ಕಾಂ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳಿದಾರಲ್ಲ, ಇದರಲ್ಲಿ ಒಂದಷ್ಟು ಜನ 10ನೇ ತರಗತಿಯಲ್ಲಿ 80, 90, 90 ಅಬವ್ ಪರ್ಸೆಂಟೇಜ್ ತೊಗೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಇದೀಗ ರಾಮಚಂದ್ರ ಆನವೇರಿ ಸರ್ ಅವರ ಸಾರಥ್ಯದ ಹೆಲೋ ಪವರ್ ಕಂಪನಿ ಕಡೆಯಿಂದ ಸ್ಕಾಲರ್ಶಿಪ್ ನೀಡುವಂಥ ಒಂದು ಕಾರ್ಯಕ್ರಮ ಇದೀಗಿದೆ. ತಾವೆಲ್ಲರೂ ಅದನ್ನು ದಯಮಾಡಿ ಸಾಧ್ಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆ ಬರಲಿ.
ಅಶ್ವ ಭಾಸ್ಕರ ಸೇವಾ ಟ್ರಸ್ಟ್ನ ವತಿಯಿಂದ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಗೌರವಿಸುವಂತಹ, ಅವರಿಗೆ ಪ್ರೋತ್ಸಾಹಿಸುವಂತಹ ಕಾರ್ಯವನ್ನು ಅಶ್ವ ಭಾಸ್ಕರ ಸೇವಾ ಟ್ರಸ್ಟ್ ಪ್ರತಿ ವರ್ಷ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇವತ್ತು ಕೂಡ ಸಾಂಕೇತಿಕವಾಗಿ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕು ಅಂತೇಳಿ ನಾನು ಗಣ್ಯರಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಹೆಸರನ್ನು ಕರೆಯಲಾಗುತ್ತೆ, ಅವರು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗುತ್ತೆ. ಅನುಪಮಾ ಶಾಲೆಯಿಂದ ಕುಮಾರಿ ತನುಪ್ರಿಯಾ, ಕುಮಾರಿ ನವ್ಯಶ್ರೀ, ಕುಮಾರಿ ನಿತ್ಯಶ್ರೀ, ಪ್ರೀತಮ್, ತೇಜಸ್ವಿನಿ. ಇವರಿಗೆ ಶ್ರೀಯುತ ತಿತಿರ ಅಪ್ಪಚ್ಚು ಸರ್ ಅವರು ವಿದ್ಯಾರ್ಥಿ ವೇತನವನ್ನು ನೀಡಿ ಸನ್ಮಾನಿಸಬೇಕಾಗಿ ಸವಿನಯ ಪ್ರಾರ್ಥನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೋತ್ಸಾಹಿಸೋಣ. ಅಭಿನಂದನೆಗಳು. ಮುಂದೆ ಝೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಿಂದ ಕುಮಾರಿ ಕಲ್ಪನಾ, ಎಪ್ಸಿತಾ ಬಾರಿಕ್, ಮಹಾಲಕ್ಷ್ಮಿ, ಸಮೃದ್ಧ್, ಬಡಾ ಲಿಖಿತ್ ರೆಡ್ಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಮುಂದಿನ ತಯಾರಿ ಝೆನ್ ಇಂಟರ್ನ್ಯಾಷನಲ್ ಶಾಲೆಯ ಹಿತೈಷಿ, ಗಜೇಂದ್ರ, ಕಾವ್ಯಶ್ರೀ, ರವಿ ಗೌಡ, ಸೋಹನ್ ಸಿ, ಧನ್ವಿತ್ ಎಸ್ ಜಂಗಮ್,
ನೆಕ್ಸ್ಟ್ ಅಭಿನಂದನೆಗಳು. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸೋಣ, ಪ್ರೋತ್ಸಾಹಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸೋಣ. ವಿದ್ಯುತ್ ಇಲಾಖೆಯ ಸಿಬ್ಬಂದಿಯ ಮಗನಾದ ಕುಮಾರ ರವಿಗೌಡ, ಸೋಹನ್ ಸಿ, ಧನ್ವಿತ್ ಎಸ್ ಜಂಗಮ್, ಪ್ರತೀಕ್ ಕೆನರಾ ಇಂಗ್ಲಿಷ್ ಶಾಲೆಯ ಹೇಮಂತ್ ಆರ್ ಹಾಗೂ ಅಖಿಲೇಶ್. ಎಲ್ಲ ವಿದ್ಯಾರ್ಥಿಗಳ ಜೀವನ ಭವಿಷ್ಯ ಉಜ್ವಲವಾಗಲಿ ಅಂಥೇಳಿ ನಾವೆಲ್ಲರೂ ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ವಿದ್ಯುತ್ ವಾಣಿ ಹಾಗೂ ಅಶ್ವ ಭಾಸ್ಕರ ಸೇವಾ ಟ್ರಸ್ಟ್ನ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಡೆಯ ಇಬ್ಬರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನ ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಶೋಭನ್ ಮತ್ತು ಅಖಿಲೇಶ್ ವಿದ್ಯಾರ್ಥಿ ವೇತನವನ್ನ ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಪ್ರೀತಿಯ ವಂದನೆಗಳು. ಶೋಭನ್ ಅವರ ಬದಲು ಅವರ ತಂದೆ ದಯವಿಟ್ಟು ಬಂದು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸೆಕೆಂಡ್ PUCಯಲ್ಲಿ 97% ತೆಗೆದಿದ್ದಾನೆ ಶೋಭನ್. ನಮ್ಮ ಅಶ್ವವೇಗ ವಾಹಿನಿಯ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾರೆ ನಮ್ಮ ರಂಗನಾಥ್ ಸರ್. ದಯವಿಟ್ಟು ಅವರು ವೇದಿಕೆಗೆ ಬಂದು ಮಗನ ಪರವಾಗಿ ಅವರು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೆಕೆಂಡ್ PUCನಲ್ಲಿ ದ್ವಿತೀಯ PUCನಲ್ಲಿ 97% ತೆಗೆದಿದ್ದಾನೆ ಹುಡುಗ. ಅದೊಮ್ಮೆ ಜೋರ ಚಪ್ಪಾಳೆ ಬೇಡ. ಶೋಭನ್ 97% ಇನ್ ಸೆಕೆಂಡ್ PUC. ಮಗನ ಪರವಾಗಿ ತಂದೆ ನಮ್ಮ ಅಶ್ವವೇಗ ವಾಹಿನಿಯ ಸಿಬ್ಬಂದಿ ಸರ್ ಇವರು. ಸೊ ಮಗ ಬ್ರಿಲಿಯಂಟ್ ಸ್ಟೂಡೆಂಟ್, ಅವರ ಪರವಾಗಿ ತಂದೆ ಸ್ವೀಕಾರ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅವರನ್ನ
ಪ್ರೀತಿಯಿಂದ ಅಭಿನಂದಿಸೋಣ. ಅಶ್ವ ಭಾಸ್ಕರ ಸೇವಾ ಟ್ರಸ್ಟ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದಷ್ಟೇ ಅಲ್ಲದೆ ಬಯಲು ಸೀಮೆ ಪ್ರದೇಶದಲ್ಲಿ ಸುಮಾರು 1 ಕೋಟಿ ಸಸಿಗಳನ್ನು ನೆಡುವಂತಹ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಹಮ್ಮಿಕೊಂಡು ಕಾರ್ಯಪ್ರವೃತ್ತವಾಗಿದೆ. ಹಾಗೆಯೇ ಸುಮಾರು 1,000 ಕೆರೆಗಳನ್ನು ಪುನಶ್ಚೇತನಗೊಳಿಸುವಂತಹ ವಿಶೇಷವಾದ ಕಾರ್ಯವನ್ನ ಈ ಸಂಸ್ಥೆ ಹಮ್ಮಿಕೊಂಡಿದೆ. ಅಷ್ಟೇ ಅಲ್ಲ, ಈ ವಿದ್ಯುತ್ ಸಂರಕ್ಷಣಾ ಮಹಾ ಅಭಿಯಾನ ಇವತ್ತಿಗೆ ಸೀಮಿತ ಆಗೋದಿಲ್ಲ. ವಿದ್ಯುತ್ ವಾಣಿ ವರ್ಷ ಪೂರ್ತಿ ಇಡೀ ಕರ್ನಾಟಕದಾದ್ಯಂತ ಈ ಕಾರ್ಯಕ್ರಮವನ್ನ ನಿರಂತರವಾಗಿ ನಡೆಸ್ಕೊಂಡು ಬರಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಇಟ್ಟುಕೊಂಡಿದೆ. ಅದಕ್ಕೆ ತಮ್ಮೆಲ್ಲರ ಸಲಹೆ, ಸಹಕಾರ, ಮಾರ್ಗದರ್ಶನ ಇಡಬೇಕು ಅಂತ ಹೇಳಿ ನಾವು ವಿದ್ಯುತ್ ವಾಣಿಯ ಕಡೆಯಿಂದ ಕೇಳ್ಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದಂತಹ ಎಲ್ಲ ಗಣ್ಯರಿಗೂ ಪ್ರೀತಿಯ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೇವೆ. ಬಾಲ್ಯವೇ ಸ್ವಾಗತ ಭಾಷಣ, ಯೌವನವೇ ಉಪನ್ಯಾಸ, ಮುಪ್ಪೆ ವಂದನಾರ್ಪಣೆ ಅಂತ ಹೇಳ್ತಾರಲ್ಲ, ಈ ವಂದನಾರ್ಪಣೆಯ ಹಂತಕ್ಕೆ ತಲುಪಿದ್ದೇವೆ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದಿ ಸ್ಟೂಡೆಂಟ್ಸ್. ಆ್ಯಂಡ್ ಹಾಗೆ ನಾವು ನಮ್ಮ ವಿದ್ಯುತ್ ವಾಣಿ ಕಡೆಯಿಂದ ಭಾಗಿಯಾದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ದೀವಿ. ನಮ್ಮ ಆ ಸುರಕ್ಷತಾ ಅಭಿಯಾನದ ಕೈಪಿಡಿಯನ್ನು ಕೂಡ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದೀವಿ. ಇದೀಗ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಸನ್ಮಾನಿಸುವಂತಹ ಸಮಯ. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಗಿವ್ ದಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನಿರಂತರವಾದಂತಹ ಚಪ್ಪಾಳೆ ಇವರ ಸನ್ಮಾನದ ಕಡೆಯ ತನಕ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇದೀಗ ತೀತಿರಾ ಎನ್ ಅಪ್ಪಚ್ಚು ಅವರನ್ನು ವೇದಿಕೆ ಮುಂಭಾಗಕ್ಕೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಶ್ರೀ ತೀತಿರಾ ಎನ್ ಅಪ್ಪಚ್ಚು, ದಯಮಾಡಿ ರಾಮಚಂದ್ರ ರಾನವೇರಿ ಸರ್ ಸೇರಿದಂಥ ಉಳಿದ ಗಣ್ಯರು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತೀತಿರಾ ಎನ್ ಅಪ್ಪಚ್ಚು, ನಿರಂತರವಾದಂಥ ಚಪ್ಪಾಳೆಯ ನಿರೀಕ್ಷೆ ದಯವಿಟ್ಟು. ತೀತಿರಾ ಎನ್ ಅಪ್ಪಚ್ಚು ಸರ್, ಕರ್ನಾಟಕ ಸರ್ಕಾರದ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ವಾಣಿಯ ಆಹ್ವಾನದ ಮೇರೆಗೆ ಕರೆಗೆ ಹೋಗ್ಬಿಟ್ಟು ನಮ್ಮ ಇಂದಿನ ಈ ಒಂದು ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಸಮಯವನ್ನು ನೀಡಿದ್ದಕ್ಕಾಗಿ ಮತ್ತು ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಕ್ಕಾಗಿ ತಮಗೆ ಇನ್ನಷ್ಟು ಶಕ್ತಿಯನ್ನು ನೀಡಿ ಭಗವಂತ ಪ್ರೇರೇಪಿಸಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಪ್ರೀತಿಯ ಧನ್ಯವಾದಗಳು ಸರ್ ವಿದ್ಯುತ್ ವಾಣಿ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಅಪರ ಮುಖ್ಯ ಪರಿವೀಕ್ಷಕರಾದಂತಹ ಶ್ರೀ ನಾಗರಾಜ್ ಸರ್ ದಯಮಾಡಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಪರ ಮುಖ್ಯ
ಬಹಳ ಉತ್ತೇಜನಕಾರಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ವಿದ್ಯುತ್ ವಾಣಿಯ ಈ ಒಂದು ವಿದ್ಯುತ್ ಸುರಕ್ಷತಾ ಮಹಾಅಭಿಯಾನದಲ್ಲಿ ಭಾಗಿಯಾಗಿದ್ದಕ್ಕೆ ಭೀಮಾಶಂಕರ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಸರ್. ಅಶ್ವರಾಮಾನುಜ ಪ್ರೈವೇಟ್ ಲಿಮಿಟೆಡ್, ಹೆಲೋ ಪವರ್ ಪ್ರೈವೇಟ್ ಲಿಮಿಟೆಡ್, ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ಮತ್ತು ವಿದ್ಯುತ್ ವಾಣಿಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು. ಇದೀಗ ಹಿರಿಯ ವಿದ್ಯುತ್ ಗುತ್ತಿಗೆದಾರರಾದಂತಹ ಸುರೇಶ್ ಅವರು ದಯಮಾಡಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ. ಕರೆಂಟ್ ಅಷ್ಟೇ ಸ್ಪೀಡಾಗಿರುವಂತಹ ಸುರೇಶ್ ಸರ್ಗೆ ಒಂದು ಜೋರ ಚಪ್ಪಾಳೆ ಬರಬೇಕು. ಧನ್ಯವಾದಗಳು ಸರ್ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಸುರೇಶ್ ಅವರಿಗೆ ವಿದ್ಯುತ್ ವಾಣಿ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಹಿರಿಯ ಗುತ್ತಿಗೆದಾರರು, ಮಾಜಿ ಜಿಲ್ಲಾಧ್ಯಕ್ಷರು, ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸುರೇಶ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದ. ಅನುಪಮಾ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದಂಥ ವೆಂಕಟೇಶ್ ಅವರು ದಯಮಾಡಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಭರ ಜಾಸ್ತಿ ಆಯಿತು. ವೆಂಕಟೇಶ್ ಅವರಿಗೂ ಕೂಡ ವಿದ್ಯುತ್ ವಾಣಿಯ ಸುರಕ್ಷತಾ ಮಹಾಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮುಖ್ಯ ರೂವಾರಿಗಳು, ನಾವು ಆಗಲೇ ಹೇಳ್ತಾ ಇದ್ವಿ, ವಿ ಫೋರ್ಸ್ಡ್ ಹಿಮ್ ಸೋ ಮಚ್ ಅಂದರೆ ಮಾತು ಬಹಳ ಕಮ್ಮಿ, ಕೆಲಸ ಅಷ್ಟೇ ಮಾತಾಡಬೇಕು ಅನ್ನುವಂಥ ಒಂದು ಮುಖ್ಯ ಧ್ಯೇಯವನ್ನು ಇಟ್ಕೊಂಡಿರುವಂಥವರು ಇಂದಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿ ರಾಮಚಂದ್ರ ಆರ್ ಆನವೇರಿ ಸರ್. ದಯಮಾಡಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ಲೀಸ್ ಕಮ್ ಸರ್. ಒಂದೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ರಾಮಚಂದ್ರ ಸರ್ಗೆ. ಅಶ್ವರಾಮಾನುಜ ಪ್ರೈವೇಟ್ ಲಿಮಿಟೆಡ್, ಹಲೋ ಪವರ್ ಪ್ರೈವೇಟ್ ಲಿಮಿಟೆಡ್, ಅಶ್ವಭಾಸ್ಕರ ಸೇವಾ ಟ್ರಸ್ಟ್ನ ಮುಖ್ಯ ರೂವಾರಿಗಳು. ವಿದ್ಯುತ್ ವಾಣಿಯ ಇಂದಿನ ಕಾರ್ಯಕ್ರಮ ಸತತವಾಗಿ 5ನೇ ವರ್ಷ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ವಿದ್ಯುತ್ ವಾಣಿಯಿಂದ ವಿದ್ಯುತ್ ಸುರಕ್ಷತಾ ಮಹಾಅಭಿಯಾನ ಇಲ್ಲಿಂದ ಆರಂಭ ಆಗಿ ವರ್ಷ ಪೂರ್ತಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸುರಕ್ಷತೆಯ ವಿಚಾರವಾಗಿ ಅರಿವು ಮೂಡಿಸುವಂಥ ಒಂದು ಮಹತ್ತರವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ವಿದ್ಯುತ್ ವಾಣಿಯಿಂದ ಆಗ್ತಾ ಇರುವಂಥದ್ದು. ಅದಕ್ಕೆ ಮುಖ್ಯ ಕೇಂದ್ರ ಬಿಂದು, ಮುಖ್ಯ ಕಾರಣ, ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಂಥವರು ರಾಮಚಂದ್ರ ಆರ್ ಆನವೇರಿಯವರು. ಒಂದೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಪ್ರೀತಿಯ ಧನ್ಯವಾದಗಳು ಸರ್. ನಿಮ್ಮಿಂದ ಈ ಥರದ ಇನ್ನಷ್ಟು ಮಹತ್ತರದ ಕಾರ್ಯಗಳ ನಿರೀಕ್ಷೆಯಲ್ಲಿ ನಾಗರಿಕ ಸಮಾಜ ಇದೆ. ಮತ್ತೊಮ್ಮೆ ತಮಗೆ ಪ್ರೀತಿಯ ಧನ್ಯವಾದಗಳು. ಎಸ್ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ, ವಿದ್ಯುತ್ ವಾಣಿಯ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ತಾವು ನೋಡಿದಿರ. ಮತ್ತು ಇದೀಗ ಆರಂಭದಲ್ಲಿ ಒಂದು ಹಾಡನ್ನು ನೋಡಿದ್ವಿ, ವಿದ್ಯುತ್ನ ವಿಚಾರವಾಗಿ ಒಂದು ಹಾಡು. ಅದರ ಲಿರಿಸಿಸ್ಟ್ ಸಾಹಿತಿಗಳಾದಂತಹ ಯಂಕಣ್ಣ ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿದ್ಯುತ್ನ ಹಾಡನ್ನು ತಾವೆಲ್ಲರೂ ಕಾರ್ಯಕ್ರಮದ ಆರಂಭದಲ್ಲಿ ನೋಡಿದ್ವಿ. ಆ ಒಂದು ಪರಿಕಲ್ಪನೆ ಮತ್ತು ಸಾಹಿತಿಗಳು ಯಂಕಣ್ಣ ಅವರು ದಯಮಾಡಿ ವಿದ್ಯುತ್ ವಾಣಿಯಿಂದ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸರ್ ಪ್ಲೀಸ್ ಬಿ ಸೀಟೆಡ್. ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಂಕಣ್ಣ ಅವರಿಗೆ ಇದೀಗ ವಿದ್ಯುತ್ ವಾಣಿ ಪರವಾಗಿ ಪ್ರೀತಿಯ ಸನ್ಮಾನ. ಚಪ್ಪಾಳೆ ಬರಲಿ ಯಂಕಣ್ಣ ಅವರಿಗೆ. ವಿದ್ಯುತ್ ಸುರಕ್ಷಣೆಯ ವಿಚಾರವಾಗಿ ನಾವು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಹಾಡಿನ ರೂಪದಲ್ಲಿ ಸಾಲುಗಳನ್ನು ತಂದಂಥವರು ಯಂಕಣ್ಣ ಅವರು. ಅವರಿಗೂ ಕೂಡ ವಿದ್ಯುತ್ ವಾಣಿ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮಿಂದ ಈ ಥರದ ಇನ್ನಷ್ಟು ಹಾಡುಗಳು ಬರಲಿ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಎಸ್, ಇದೇ ಹಾಡಿನ ಸಾಲುಗಳು ಇವರ ಒಂದು ಲೇಖನಿಯಲ್ಲಿ ಮೂಡಿಬಂದಂಥದ್ದು. ಕಾರ್ಯಕ್ರಮದ ಕಡೆಯ ಘಟ್ಟದಲ್ಲಿದ್ದೇವೆ. ಈ ಒಂದು ವಿದ್ಯುತ್ ವಾಣಿಯ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಇದೀಗ ಧನ್ಯವಾದಗಳನ್ನು ಹೇಳುವಂಥ ಸಮಯ. ಮೇಲಾಗಿ ಇಡೀ ಕಾರ್ಯಕ್ರಮವನ್ನು ಮಾನಿಟರ್ ಮಾಡಿದಂಥವರು, ಎಲ್ಲವನ್ನ ಪ್ರತಿ ಹಂತದಲ್ಲಿ ನಿಂತು ನಮಗೆ ಗೈಡೆನ್ಸ್ ಕೊಟ್ಟಂಥವರು ಅಶ್ವವೇಗ ವಾಹಿನಿಯ ಮುಖ್ಯ ಸಂಪಾದಕರಾದಂತಹ ಸತೀಶ್ ಕುಮಾರ್ ಅವರಿಗೂ ಕೂಡ ಒಂದೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಜೊತೆಗೆ ಫ್ಲಾಲೆಸ್ ಆಗಿ
ಇಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣೀಭೂತರು ಅಲ್ಲೊಂದು 3 ಜನ ಕೂತಿದ್ದಾರೆ ನಮ್ಮ ಪ್ರೊಡಕ್ಷನ್ ಅವರು, ಸಚಿನ್, ವಿಶ್ವನಾಥ್ ಮತ್ತು ಚರಣ್. ಈ ಮೂವರಿಗೂ ಒಂದೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಜೊತೆಗೆ ನಮಗೆ ಪ್ರತಿ ಹಂತದಲ್ಲೂ ಗೈಡ್ ಮಾಡಿದಂಥ ಮತ್ತೊಬ್ಬರು ಅಶ್ವೇಗ ಸಂಸ್ಥೆಯ CEO ಆದಂತಹ ಸುಮಲತಾ ಮೇಡಮ್ ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಮತ್ತು ನಮ್ಮ ವರದಿಗಾರರು ವಿವೇಕ್, ಅಭಿಷೇಕ್ ಮತ್ತು ಮಹೇಶ್ ಸರ್ ವರದಿಯನ್ನು ನಿರಂತರವಾಗಿ ಮಾಡಿದ್ರೆ ಒಂದು ಕಾರ್ಯಕ್ರಮ ಅಶ್ವವೇಗ ವಾಹಿನಿಯಲ್ಲಿ ಲೈವ್ ಹೋಗಿದೆ. ಜೊತೆಗೆ ಕ್ಯಾಮ್ರಾಮೆನ್ಸ್ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಜೊತೆಗೆ ನಮ್ಮ ಕೇಶವ್ ಸರ್ LED ಲೈಟ್ಸ್ ಇಷ್ಟೊಂದು ವೈಭವೋಪೇತವಾದಂಥ ವೇದಿಕೆ ಕಾಣೋದಕ್ಕೆ, ಮತ್ತು ತೆರೆಯ ಹಿಂದೆ ನಿಂತಂಥವರು ನಮ್ಮ ಸಂದೇಶ್ ಅವರು ಮತ್ತು ಭೈರೇಗೌಡರು, ಅವರಿಗೂ ಕೂಡ ಪ್ರೀತಿಯ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ತಿಳಿಸೋಣ. ಇದಾಗಿತ್ತು ವಿದ್ಯುತ್ ವಾಣಿಯ ಈ ಒಂದು ವಿಶೇಷ ಅರ್ಥಗರ್ಭಿತವಾದಂಥ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ. ಇಂದಿನಿಂದ ಆರಂಭಗೊಂಡಿರುವಂಥದ್ದು ವರ್ಷ ಪೂರ್ತಿ ನಮ್ಮ ಅಶ್ವರಾಮಾನುಜ ಪ್ರೈವೇಟ್ ಲಿಮಿಟೆಡ್, ಹಲೋ ಪವರ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಅಶ್ವಭಾಸ್ಕರ ಸೇವಾ ಟ್ರಸ್ಟ್ನ ವತಿಯಿಂದ ಮಹತ್ತರವಾದಂಥ ಕಾರ್ಯಗಳು ನಾಗರಿಕ ಸಮಾಜಕ್ಕೆ ಬರುವಂಥದ್ದೇ. ನಿಮ್ಮೆಲ್ಲರ ಪ್ರೀತಿಯ ಶುಭ ಹಾರೈಕೆಗಳು ಇದರ ಸಾರಥಿಗಳಾದಂಥ ರಾಮಚಂದ್ರ ಆರ್ ಆನವೇರಿಯವರ ಸಮೇತ ನಮ್ಮ ಇಡೀ ತಂಡಕ್ಕಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಡೆಯದಾಗಿ ನಮ್ಮ ಅಶ್ವವೇಗ, ಹಲೋ ಪವರ್ ಎಲ್ಲ ಸಿಬ್ಬಂದಿಗಳಿಗೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಕಶ್ಯಪ್. ಕಾರ್ಯಕ್ರಮದ ಕೊನೆ ಘಟ್ಟವನ್ನು ತಲುಪಿಬಿಟ್ಟಿದ್ದೇವೆ. ಭಾರತ್ ಮಾತೆಗೆ ನಾವು ಜೈಕಾರ ಹಾಕಲಿಲ್ಲ ಅಂತಂದರೆ ಈ ಕಾರ್ಯಕ್ರಮ ಸಮಾಪ್ತಿ ಆಗೋದಿಲ್ಲ ಅಂತ ಹೇಳಿ ಬಯಸೋರು ನಾವು. ಹಾಗಾಗಿ ಜೋರಾಗಿ ಭಾರತ್ ಮಾತೆಗೆ ಜೈಕಾರ ಹಾಕೋಣ. ಬಲ ಭಾರತ್ ಮಾತಾ ಕೆ, ಬಲ ಭಾರತ್ ಮಾತಾ ಕೆ, ವಂದೇ ವಂದೇ. ಜೈ ಹಿಂದ್. ಥ್ಯಾಂಕ್ ಯು.